ಪಾವಗಡದಲ್ಲಿ ಕಳ್ಳ ಕಾಕರ ಮಿತಿ ಮೀರಿದ ಹಾವಳಿ. ನೀರಿನ ಮೀಟರ್ಗಳನ್ನೇ ಕದ್ದೊಯ್ದ ಕಳ್ಳರು. ಪಾವಗಡ ತಾಲೂಕಿನಲ್ಲಿ ಇತ್ತೀಚೆಗೆ ಕಳ್ಳರ ಹಾವಳಿ ಹೆಚ್ಚಾಗಿದ್ದು ಸಾರ್ವಜನಿಕರಲ್ಲಿ ಆತಂಕ ಶುರುವಾಗಿದೆ. ಮನೆ, ಅಂಗಡಿ, ಮಾರ್ಕೆಟ್ ಸೇರಿದಂತೆ ಎಲ್ಲೆಡೆ ಕಳ್ಳರು ಕೈಚಳಕವನ್ನ ತೋರಿಸ್ತಾ ಇದ್ದು ಕಳ್ಳರ ಕಾಟಕ್ಕೆ ಜನರು ಬೆಚ್ಚಿಬಿದ್ದಿದ್ದಾರೆ. ಇಷ್ಟು ದಿನ ಅಂಗಡಿ, ಮನೆಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದ ಕಳ್ಳರು ಇದೀಗ ನೀರಿನ ಮೋಟಾರ್ಗಳ ಮೇಲೆ ಕಣ್ಹಾಕಿದ್ದು ತಾಲೂಕಿನ ಹಲವು ಗ್ರಾಮಗಳಲ್ಲಿ ಜೆಜಿಎಂ ಯೋಜನೆಯಡಿ ನಲ್ಲಿಗಳಿಗೆ ಅಳವಡಿಸಿರುವ ನೀರಿನ ಮೀಟರ್ಗಳನ್ನ ಕದ್ದೊಯ್ದಿದ್ದಾರೆ. ಇನ್ನು ಕೇಂದ್ರ ಸರ್ಕಾರ ಪ್ರತಿಯೊಬ್ಬರಿಗೂ ಶುದ್ಧ ಕುಡಿಯುವ ನೀರನ್ನ ಒದಗಿಸುವ ನಿಟ್ಟಿನಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮನೆ ಮನೆ ಗಂಗೆ ಯೋಜನೆಯನ್ನ ಜಾರಿಗೆ ತಂದಿದೆ. ಈ ಯೋಜನೆಯಡಿ ಬಹುತೇಕ ಗ್ರಾಮಗಳಲ್ಲಿ ಪ್ರತಿ ಮನೆಗೂ ನಲ್ಲಿಯನ್ನ ಹಾಕಲಾಗ್ತಾ ಇದೆ. ಆದ್ರೆ ಇದೀಗ ನಲ್ಲಿಗಳಲ್ಲಿ ನೀರು ಬರುವ ಮುನ್ನವೇ ಕಳ್ಳರು ನೂತನವಾಗಿ ಅಳವಡಿಸಿರುವ ನೀರಿನ ಮೀಟರ್ಗಳನ್ನೇ ಕದ್ದು ಎಸ್ಕೇಪ್ ಆಗಿದ್ದಾರೆ. ಇನ್ನು ತಾಲೂಕಿನಲ್ಲಿ ಕಳ್ಳತನ ಪ್ರಕರಣಗಳು ನಡೀತಾ ಇದ್ರೂ ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ತಾ ಇಲ್ಲ ಎಂದು ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು ಪ್ರತಿ ಮನೆಗೆ ನೀರು ಸರಬರಾಜು ಮೀಟರ್ಗಳನ್ನ ಜಲ ಮಂಡಳಿಯವರು ಅಳವಡಿಸೋಗಿದ್ದಾರೆ. ಆದ್ರೆ ಅದರಲ್ಲಿ ಇನ್ನೂ ನೀರು ಸರಿಯಾಗಿ ಬಂದಿಲ್ಲ. ಅಷ್ಟರೊಳಗೆ ಮೀಟರ್ ಕಳುವಾದ್ರೆ ನಾವೇನ್ ಮಾಡಬೇಕು ಅಂತ ಸ್ಥಳೀಯರು ಆತಂಕವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ಜೆಜಿಎಂ ಕಾಮಗಾರಿ ಪೂರ್ಣಗೊಂಡಿದ್ರೂ ಸಹ ಕೆಲ ಗುತ್ತಿಗೆದಾರರಿಗೆ ಬಾಕಿ ಬಿಲ್ಗಳು ಪಾವತಿಯಾಗಿಲ್ಲ ಎಂಬ ಮಾತುಗಳು ಕೇಳಿಬರ್ತಾ ಇವೆ. ಇಂತಹ ಸಂದರ್ಭದಲ್ಲೇ ಮೀಟರ್ ಕಳುವಾಗ್ತಾ ಇದ್ದು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಗ್ರಾಮಗಳಲ್ಲಿ ಅಳವಡಿಸಿರುವ ನಲ್ಲಿಗಳ ಭದ್ರತೆ ಹಾಗೂ ಈ ಯೋಜನೆಯ ಸಮರ್ಪಕ ಅನುಷ್ಠಾನಕ್ಕೆ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.